ಆದರೆ ದುರದೃಷ್ಟವಶಾತ್ ಒಮ್ಮೊಮ್ಮೆ ಮಾನಸಿಕ ಸಮತೋಲನ ತಪ್ಪಿದಾಗ ಉದ್ವೇಗದಿಂದ ವರ್ತಿಸಿದ್ರೆ ಜನ ಅವಳಿಗೆ ಹುಚ್ಚಿ ಎಂಬ ಬಿರುದು ನೀಡಿ ಅವಳಿಂದ ದೂರ ಸರಿಯೋದು ಯಾವ ನ್ಯಾಯ? ತಾಯಿಗೆ ಮಗಳ ಮನಸ್ಸು ಕನ್ನಡಿ ಹಿಡಿದಷ್ಟೇ ಸ್ಪಷ್ಟ. ತಾಯಿಯ ಹೃದಯ ಅವಳ ವರ್ತನೆಯನ್ನು ಸ್ವೀಕರಿಸುವಂತೆ ಇತರರು ಅವಳ ನಡವಳಿಕೆಯನ್ನು ಅಂಗೀಕರಿಸ್ತಾರೆಯೇ? ಇದು ನಿಷ್ಠುರ ಸತ್ಯ. ಆದರೆ ಅದನ್ನು ಅರಗಿಸ್ಕೊಳ್ಳೋದು ಎಂಥವರಿಗೂ ಕಠಿಣ. ಮಗಳ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ತಾಯಿಯ ಹೃದಯ ವೇದನೆಯಿಂದ ನರಳುತ್ತಿತ್ತು. ಯಶೋದಮ್ಮನ ಪಕ್ಕದ ಮನೆಯಲ್ಲಿದ್ದ ಗೋದಾಬಾಯಿ MD ಮಾಡಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಅವರ ಮಗ ಭಾನುಪ್ರಕಾಶ್ ಸಣ್ಣವನಾಗಿರುವಾಗ ಅವರಿಗೆ ಪತಿ ವಿಯೋಗವಾಗಿದ್ದರು. ಎದೆಗುಂದದೆ ಮಗನ ಭವಿಷ್ಯಕ್ಕಾಗಿ ದುಡಿಯುತ್ತಿದ್ದರು. ಮಾನಸ ಚಿಕ್ಕ ಮಗುವಾಗಿದ್ದಾಗ ಭಾನುಪ್ರಕಾಶ್ ಅವಳನ್ನು ಎತ್ತಿ ಆಟ ಆಡಿಸ್ತಿದ್ದ, ರಮಿಸಿ ಕತೆ ಹೇಳುತ್ತಾ ಊಟ ಮಾಡಿಸ್ತಿದ್ದ. ಭಾರತಿ ಅಸ್ತವ್ಯಸ್ತಳಾಗಿ ಆಸ್ಪತ್ರೆ ಸೇರಿದರೆ ಹೆದರಿಕೆಯಿಂದ ಅಳುತ್ತಿದ್ದ ಮಾನಸಾಳಿಗೆ ಸಮಾಧಾನ ಮಾಡಿ ಮಲಗಿಸ್ತಿದ್ದ ಸಂದರ್ಭವೂ ಉಂಟು. ವರ್ಷಗಳು ಕಳೆದಂತೆ ಭಾನು ಮಾನಸಾಳಿಗೆ ಗೆಳೆಯ, ಮಾರ್ಗದರ್ಶಿಯಾಗಿ ಮತ್ತು ಹತ್ತಿರವಾಗಿದ್ದ. ಗೋದಾಬಾಯಿ ಯಶೋದಮ್ಮನವರ ಸಂಸಾರಕ್ಕೆ ಆತ್ಮೀಯರಾಗಿದ್ದರು. ಅವರು ಭಾರತಿಯನ್ನು ಮನೆ ಕರೆದು ವಿಶ್ವಾಸದಿಂದ ಮಾತನಾಡಿಸ್ತಿದ್ರು. ತಮ್ಮೊಡನೆ ಶಾಪಿಂಗ್, ಸಿನಿಮಾ, ಮಾರ್ಕೆಟ್ ಎಂದು ಕರೆದೊಯ್ತಿದ್ರು. ಭಾರತಿ ಒಮ್ಮೊಮ್ಮೆ ಪ್ರತಿಭಟಿಸಿ, ನಾನು ಒಬ್ಳು ಹುಚ್ಚಿ, ನನ್ನನ್ಯಾಕೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀರಿ ಎನ್ನುತ್ತಿದ್ಲು. ಈ ಪ್ರಪಂಚದ ಕೋಟ್ಯಾಂತರ ಜನರಲ್ಲಿ ಒಬ್ಬೊಬ್ಬರದೊಂದು ಒಂದೊಂದು ತರಹ ಕೊರತೆ ಇದ್ದೇ ಇರುತ್ತೆ. ಮನಸ್ಸು ಏರುಪೇರಾದ ಮಾತ್ರಕ್ಕೆ ನೀನ್ಯಾಕೆ ಹುಚ್ಚಿ ಆಗ್ತೀಯ? ಬಾ ಸುಮ್ಮನೆ ನನ್ನ ಜೊತೆ. ಭಾರತಿಯನ್ನು ಪ್ರೀತಿಪೂರ್ವಕ ಅಧಿಕಾರದಿಂದ ಬಂಧಿಸುವ ಸಾಮರ್ಥ್ಯವಿದ್ದಿದ್ದು ಗೋದಾಬಾಯಿಗೆ ಮಾತ್ರ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡ ಹಾಗೆ ಯಾರೂ ಮಾಡ್ಕೊಂಡಿಲ್ಲ. ನನ್ನ ಹೆತ್ತ ತಂದೆ ತಾಯಿ ಕೂಡ ನನ್ನನ್ನು ಒಂದೊಂದು ಸಲ ಹುಚ್ಚಿ ಅಂತ ಬೈದು ರೂಮ್ನಲ್ಲಿ ಕೂಡ ಹಾಕಿಬಿಡ್ತಾರೆ. ಭಾರತಿ ತನ್ನ ಅಳಲನ್ನು ತೋಡ್ಕೊಳ್ತಿದ್ಲು. ದೆಹಲಿಯಲ್ಲಿದ್ದ ಭಾರತೀಯ ಅಕ್ಕ ಅರುಂಧತಿ ತನ್ನ ಸಂಸಾರದ ಸಮೇತ ಬೆಂಗಳೂರಿಗೆ ಬಂದು ಇಳಿತಿದ್ದಾಳೆಂದು ಕಾಗದ ಬಂದಾಗ ಯಶೋದಮ್ಮನ ಸಡಗರ ಹೇಳತೀರದು. ಅರುಂಧತಿಯ ಪತಿ ಸೋಮಸುಂದರ್ ಏರ್ಫೋರ್ಸ್ನಲ್ಲಿ ವಿಂಗ್ ಕಮಾಂಡರ್ ಆಗಿ ರೈಡರ್ಸ್ರಾದ ಬಳಿಕ ಬೆಂಗಳೂರಿಗೆ ಬಂದು ನೆಲೆಸುವ ನಿರ್ಧಾರ ಕೈಗೊಂಡ ಕಾರಣವಿಷ್ಟೇ. ವಿಶ್ವನಾಥ್ ರಾಯರು ತಮ್ಮ ಇಬ್ಬರು ಹೆಣ್ಮಕ್ಕಳ ಹೆಸರಿನಲ್ಲಿ 2 ಸೈಟ್ಗಳನ್ನು ತೆಗೆದಿದ್ರು. ಅರುಂಧತಿಯ ಹೆಸರಿಗಿದ್ದ ಸೈಟ್ನಲ್ಲಿ ತಾವೊಂದು ಸ್ವಂತ ಮನೆ ನಿರ್ಮಿಸಿ ಮಗಳು ನಿರೂಪಣೆಗೆ ಮದುವೆ ಮಾಡಿ ತಾವು ದಂಪತಿ ನಿವೃತ್ತಿ ಜೀವನ ನೆಮ್ಮದಿಯಾಗಿ ಕಳೀಬೇಕೆಂದೇ ಅವರ ಯೋಚನೆ. ಬಾರೆ ಅರುಂಧತಿ, ಅಂತೂ ಮದುವೆಯಾಗಿ ಇಷ್ಟು ವರ್ಷಗಳಾದ ಮೇಲೆ ಬಿಡುವಾಗಿ ತಂದೆ ತಾಯಿ ಮನೆಗೆ ಬಂದಿದೆಯಲ್ಲ, ಪ್ರಯಾಣ ಸುಖವಾಗಿತ್ತಾ? ಯಶೋದಮ್ಮ ಆದರದಿಂದ ಹಿರಿಯ ಮಗಳನ್ನು ಸ್ವಾಗತಿಸಿದ್ರು. ಅಯ್ಯೋ, ಎಲ್ಲಮ್ಮ ಬಂತು. 3 ದಿನದ ಹಾಲ್ ಟ್ರೈನ್ ಜರ್ನಿ ಬೇಜಾರಾಗಿ ಹೋಯ್ತು. ನಮ್ಮದಂತೂ ಮೊದಲಿನಿಂದ ಬೆಕ್ಕಿನ ಸಂಸಾರದ ಹಾಗೆ ಆಗೋಗಿದೆ. ಇವರಿಗೆಲ್ಲಿ ಪೋಸ್ಟಿಂಗ್ ಸಿಕ್ಕರೆ ಅಲ್ಲಿ ಲಗೇಜ್ ಸಮೇತ ನಾವು ಹೊರಡೋದು. ಸದ್ಯ ಇವರು ರಿಟೈರ್ಡ್ ಆದಮೇಲಾದರೂ ಆರಾಮವಾಗಿ ಒಂದು ಕಡೆ ಸೆಟಲ್ ಆಗ್ತೀವಿ ಅನ್ನೋದೊಂದೇ ಸಮಾಧಾನ ಬಿಡು. ಅರುಂಧತಿ ಉಷ್ ಎಂದು ಆಯಾಸದಿಂದ ಏದಿಸಿರು ಬಿಡ್ತಾ ಸೋಫಾದ ಮೇಲೆ ಕುಳಿತಳು. ನಿಮ್ಮ ಜೊತೆ ಅಳಿಯಂದ್ರು ಬರಲಿಲ್ವಾ? ರಾಯರು ವಿಚಾರಿಸ್ಕೊಂಡ್ರು. ಅವರು ಬರೋದು ಇನ್ನೊಂದು ವಾರ ಆಗುತ್ತಪ್ಪ. ಕ್ವಾರ್ಟರ್ಸ್ ಸರೆಂಡರ್ ಮಾಡಿ ಅಲ್ಲಿನ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಈ ಸಲ ನಮ್ಮ ಪಮ್ಮಿದು ಡಿಗ್ರಿ ಆಯಿತು. ಅವಳಿಗೆ ಇಲ್ಲೇ ಒಂದು ಸಂಬಂಧ ಹುಡ್ಕೊಡೋದು ಅಂತ ತೀರ್ಮಾನಿಸ್ಬಿಟ್ಟಿದ್ದೀವಿ. ಅಪ್ಪ ನೋಡಿ, ಈ ಜವಾಬ್ದಾರಿ ನಿಮ್ಮದು. ಹುಡುಗ ನೋಡೋಕೆ ಚೆನ್ನಾಗಿರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು. ಅವನಿಗೆ ಹೆಚ್ಚು ಸಂಸಾರದ ತಾಪತ್ರೆಯ ಇರಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ವರ್ಗವಾಗುವಂತಹ ಕೆಲಸದಲ್ಲಿ ಇರಬಾರ್ದು. ನಮಗೆ ಮಗಳು ಅಳಿಯ ನಮ್ಮ ಕಣ್ಮುಂದೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಇರಲಿ ಅನ್ನೋ ಆಸೆ. ಅರುಂಧತಿ ನಗುತ್ತಾ ಹೇಳಿದಾಗ ನಿರುಪಮ ನಸು ನಾಚಿದ್ಲು. ಯಶೋದಮ್ಮ ಅಭಿಮಾನದಿಂದ ಮೊಮ್ಮಗಳತ್ತ ನೋಟ ಬೀರಿ, ಅದೇನು ಮಹಾ ಕಷ್ಟ ಬಿಡು, ನಮ್ಮ ಪಮ್ಮಿಗೇನು ಕಡಿಮೆಯಾಗಿದೆ?
ಆ ದೇವರು ಕಣ್ಬಿಟ್ರೆ ಈ ವರ್ಷದಲ್ಲೇ ವಾಲಗ ಊದಿಸ್ಬಿಡ್ಬೋದು ಎಂದಾಗ ಅರುಂಧತಿ ಸುತ್ತಲೂ ನೋಡಿದ್ಲು. ಮನೆಯೇನು ಇಷ್ಟು ಪ್ರಶಾಂತವಾಗಿದೆ, ಭಾರತಿಯಲ್ಲಿ ಕಾಣಿಸ್ತಾನೆ ಇಲ್ಲ, ಹುಷಾರಾಗಿದ್ದಾಳೆ ತಾನೆ? ರಾಯರು ನಿಟ್ಟುಸಿರು ಬಿಟ್ಟು ಯಶೋದಮ್ಮನೆ ಮೆಲ್ಲು ಧ್ವನಿಯಲ್ಲಿ ಉತ್ತರಿಸಿದ್ರು. ಅವಳದ್ದೇನು ಕೇಳ್ತೀಯ? ಸ್ವಲ್ಪ ದಿನಗಳು ಹೀಗೆ, ಸ್ವಲ್ಪ ದಿನಗಳು ಹಾಗೆ. ಈಗ ಒಂದು ವಾರದಿಂದ ಅಂತೂ ಊಟ ತಿಂಡಿ ಬಿಟ್ಟು ಮಂಕಾಗ್ಬಿಟ್ಟಿದ್ದಾಳೆ. ನಾವು ಮಾತನಾಡ್ಸಿದ್ರು ಮಾತನಾಡಲ್ಲ. ತುತ್ತು ಬಾಯಿಗಿಟ್ಟು ತಿನ್ನೋಕೆ 1 ಗಂಟೆ ಮಾಡ್ತಾಳೆ. ಚೆಕಪ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ಈಗ ನಿದ್ದೆ ಮಾಡ್ತಿದ್ದಾಳೆ. ನಿರುಪಮ ಮುಖ ಭಯ ಆತಂಕದಿಂದ ವಿವರಣವಾಯಿತು. ಮಮ್ಮಿ, ಆರ್ಮಿ ಸೇಫ್ ಹಿಯರ್? ಮತ್ಲಬ್ ಆಂಟಿ ನಮಗೆ ಹೊಡೆಯಲ್ಲ ತಾನೆ? ಅವಳು ಯಾರಿಗೂ ಹೊಡೆಯಲ್ಲಮ್ಮ, ಮೈಗೆ ಹುಷಾರಿಲ್ಲವಾದ್ದರಿಂದ ಒಂಥರ ಇರ್ತಾಳಷ್ಟೇ. ಬೇರೆ ಸಮಯದಲ್ಲಿ ಅವಳು ನಮ್ಮ ಎಲ್ಲರ ಜೊತೆ ನಗ್ನಗ್ತಾ ಓಡಾಡಿಕೊಂಡು ಚೆನ್ನಾಗೇ ಇರ್ತಾಳೆ. ಯಶೋದಮ್ಮ ಹೇಳಿದಾಗ ಅರುಂಧತಿಯ ಕಣ್ಗಳು ಸಂಕುಚಿತಗೊಂಡವು. ಏನಮ್ಮ, ಅವಳಿಗೆ ಇನ್ನೂ ಗುಣವಾಗಿಲ್ವಾ? ಯಶೋದಮ್ಮ ವಿಷಾದದಿಂದ, ಎಲ್ಲ ತಿಳಿದವಳಾಗಿ ನೀನೇ ಹೀಗೆ ಕೇಳ್ತೀಯಲ್ಲೇ? ಇದ್ದಕ್ಕಿದ್ದ ಹಾಗೆ ಅವಳಿಗೆ ಆ ಗೌತಮನ ಗೀಳು ಹಿಡಿದುಬಿಟ್ಟಿದೆ. 1-2 ಸಲ ತಾನೇ ಆಟೋ ಮಾಡಿಕೊಂಡು ಅವನ ಮನೆ ಬಾಗಿಲಿಗೆ ಹೋಗಿ ಬಂದಿದ್ದಾಳೆ. ಅವನ ಹೆಂಡತಿ ಸಂಗೀತ ಸುಮ್ಮನೆ ನಮ್ಮ ಮೇಲೆ ಕಿಡಿಕಾರಿ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಾಳೆ. ಏನು ಮಾಡೋದು ಹೇಳು? ಎತ್ತ ತಪ್ಪಿಗೆ ನಾವು ಬಾಯಿ ಮುಚ್ಕೊಂಡು ಎಲ್ಲ ಅನುಭವಿಸಲೇಬೇಕಾಗಿದೆ ಎನ್ನುತ್ತಿದ್ದಂತೆ ಮಾನಸ ಎಲ್ಲರಿಗೂ ಟ್ರೇಯಲ್ಲಿ ತಿಂಡಿ ಕಾಫಿ ಹಿಡಿದು ಬಂದಳು. ಮಾನಸ ಅಲ್ವೇನಮ್ಮ, ಎಷ್ಟು ಬೆಳೆದ್ಬಿಟ್ಟಿದ್ದಾಳೆ. ಈಗ ಇವಳಿಗೆ 18 ವರ್ಷ ಅಲ್ವಾ? ನಮ್ಮ ಪಮ್ಮಿಗಿಂತ 5 ವರ್ಷ ಚಿಕ್ಕವಳು. ಅರುಂಧತಿ ಅವಳನ್ನು ತಲೆಯಿಂದ ಕಾಲಿನವರೆಗೂ ಅವಲೋಕಿಸುತ್ತಾ ತಿಂಡಿಯ ತಟ್ಟೆ ಕೈಗೆತ್ಕೊಂಡ್ಳು. ತೊಟ್ಟಿದ್ದ ಸಾಧಾರಣ ತಿಳಿಗೆಂಪು ಬಣ್ಣದ ಚೂಡಿದಾರ್ನಲ್ಲಿಯೂ ಮಾನಸಳ ಮುಖ ಅರೆಬೆರಿದ ಮೊಗ್ಗಿನಂತೆ ಮನೋಹರವಾಗಿ ಕಾಣ್ತಿತ್ತು. ನೆತ್ತಿಯಿಂದ ಹೆಣೆಯಲ್ಪಟ್ಟಿದ್ದ ಆಧುನಿಕ ಮಾದರಿಯ ದಟ್ಟ ಜಡೆ ಅವಳ ಗುಲಾಬಿ ವರ್ಣದ ಮುಖಕ್ಕೆ ಕೋಮಲತೆಯ ಮೆರಗು ನೀಡಿತು. ದುಂಡು ಮುಖದಲ್ಲಿ ಎತ್ತಿ ಕಾಣುತ್ತಿದ್ದ ಕರಿದುಂಬಿಯನ್ನು ಸೆರೆ ಹಿಡಿದಂತೆ ಅಗಲವಾದ ನೇತ್ರಗಳು, ಕಾಮದೇವನ ಬೆಲ್ಲಿನಾಕಾರ ಪಡೆದಿದ್ದ ಹವಳದ ಕುಡಿಯಂತಿದ್ದ ತುಟಿಗಳು, ಸಡಿಲವಾದ ಉಡುಪಿನಲ್ಲೂ ಅಡಗಿಸಲಾರದಂಥ ಮಾಟವಾದ ದೇಹ ಸಿರಿ ಹೊತ್ತು ಸೊಬಗನ್ನು ಕಂಡು ಅರುಂಧತಿಗೆ ಕಸಿವಿಸಿಯಾಯಿತು. 1 ನಿಮಿಷ ಅವಳ ನೋಟ ಮಾನಸಳ ಚೆಲ್ಲುವನ್ನು ಬಿಟ್ಟು ಕದಲಲು ಸಾಧ್ಯವಾಗಲಿಲ್ಲ. ಮಾನಸಳ ಅಪ್ರತಿಮ ರೂಪದ ಎದುರಿಗೆ ತನ್ನ ಮಗಳು ನಿರುಪಮ ತೀರ ಸಾಧಾರಣ ಎಂದು ಮನವರಿಕೆಯಾದಾಗ ಅವಳ ಹೃದಯ ಸಹಜವಾಗಿ ಕುದಿಯುತ್ತಿತ್ತು. ಆದರೆ ಮಾನಸಳ ಮುಗ್ಧ ಮುಖ ಕಂಡೊಡನೆ ಅವಳ ಎದೆಯ ಒತ್ತಡ ತುಸು ಕರಗಿತು. ಬಾ ಮನು, ಕೂತ್ಕೋ ಎಂದು ಅವಳನ್ನು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ಳು. ನೀನು ಹುಟ್ಟಿದಾಗಷ್ಟೇ ನಾನು ನಿನ್ನನ್ನು ನೋಡಿದ್ದು. ಆಮೇಲೆ ನನಗೆ ಈ ಕಡೆ ಬರೋಕೆ ಆಗೇ ಇರಲಿಲ್ಲ. 1 ಕ್ಷಣ ನನಗೆ ನಿನ್ನ ಗುರುತೇ ಸಿಗಲಿಲ್ಲ. ಹೆಣ್ಮಕ್ಳಿಗೆ ನೋಡ್ತಾ ನೋಡ್ತಾ ನಮ್ಮನ್ನು ಮೀರಿಸೇ ಬೆಳೆದು ಬಿಡ್ತಾರೆ. ಯಶೋದಮ್ಮ ಮೊಮ್ಮಗಳ ಪರ ವಹಿಸ್ಕೊಂಡ್ರು. ಅಂದಹಾಗೆ ಇವಳು ನಿರುಪಮ, ನನ್ನ ಮಗಳು. ನೀನು ನೋಡೇ ಇಲ್ಲ ಬಿಡು. ಪಮ್ಮಿ, ಏ ಹಾಯ್, ಭಾರತಿ ಆಂಟೀಸ್ ಡಾಟರ್ ಮಾನಸ. ಅರುಂಧತಿ ಪರಿಚಯ ಮಾಡಿಕೊಟ್ಟಾಗ ಮಾನಸ ಅವಳತ್ತ ನೋಡಿ ಮುಗ್ಧವಾಗಿ ನಕ್ಕಳು. ಹಾಯ್ ನಿರುಪಮ. ಹಾಯ್ ನಿರುಪಮ ಮೊಟಕಾಗಿ ನುಡಿದು ತಿಂಡಿ ತಿನ್ನೋದ್ರಲ್ಲಿ ಮಗ್ನಲಾಗಿದ್ದಳೆ ಹೊರತು ಮಾನಸಳೊಂದಿಗೆ ಮಾತನಾಡುವ ಆಸಕ್ತಿ ತೋರಿಸಲಿಲ್ಲ. ನಿನ್ನ ಮಗಳಿಗೆ ಕನ್ನಡ ಬರಲ್ವೇನೆ? ಯಶೋದಮ್ಮ ಕುತೂಹಲದಿಂದ ಕೇಳಿದಾಗ ಅರುಂಧತಿ ನಸುನಕ್ಕಳು. ಬಾರದೆ ಏನಮ್ಮ, ನಾವೆಲ್ಲ ಮನೆಯಲ್ಲಿ ಮಾತನಾಡೋದೇ ಕನ್ನಡ. ಅವಳು ಕಾಲೇಜಿಗೆ ಹೋದಾಗ ಹಿಂದಿ ಇಂಗ್ಲೀಷ್ ರೂಢಿ ಆಗಿಬಿಟ್ಟಿದೆ ಅಷ್ಟೇ. ಆದರೂ ಯಶೋದಮ್ಮ ಆತ್ಮೀಯರಾಗಿ ತಾವಾಗಿಯೇ ಆಸೆಯಿಂದ ಮೊಮ್ಮಗಳನ್ನು ಮಾತನಾಡಿಸಲು ಯತ್ನಿಸಿದ್ರು. ನಿರುಪಮ ಚುಟುಕಾಗಿ ಉತ್ತರಿಸಿ ಮೌನ ಧರಿಸಿದಾಗ ಅವರಿಗೆ ಮುಖ ಭಂಗವಾದಂತೆ ಭಾಸವಾಯಿತು. ಅಲ್ಲ, ದೊಡ್ಡವರು ಅನ್ನೋ ಗೌರವ ಇಲ್ಲದೆ ಹೀಗೆ ಬಿಮ್ಮಂತ ಕೂತಿದ್ದಾಳೆ ನೋಡು. ಕನ್ನಡ ಬಂದರೂ 1 ಅಕ್ಷರ ಬಾಯಿ ತುಂಬ ಮಾತನಾಡಲಿಲ್ಲ ಎಂದು ತಮ್ಮ ಅಳಲನ್ನು ಮಾನಸಳ ಮುಂದೆ ತೋಡ್ಕೊಂಡ್ರು. ಬಿಡಜ್ಜಿ,
ಅವಳಿನ್ನು ಈಗ ತಾನೇ ಬಂದಿದ್ದಾಳೆ. ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಳಿಗೇನು ವಿಷಯ ಇರುತ್ತೆ? ಸರಿ, ನಾನಂತೂ ಮುದುಕಿ, ನಿನ್ನ ಜೊತೆ ಮಾತನಾಡೋಕ್ಕೇನಂತೆ? ಒಂದು ದಿನದಲ್ಲಿ ಎಲ್ಲ ಮಾತಾಡಿ ಮುಗಿಸ್ಬಿಡೋಕ್ಕಾಗತ್ತಾ? ನಿಮಗೆ ಈಗ ಮಾತಾಡೋಕ್ಕೆ ಜೊತೆ ಬೇಕಷ್ಟೇ ತಾನೇ? ದೊಡ್ಡಮ್ಮನಿಗೆ ಹೇಳಿದ್ರೆ ನಿಮಗೆ ದೆಲ್ಲಿಯ ಬಗ್ಗೆ ಎಲ್ಲ ವರದಿ ಒಪ್ಪಿಸ್ತಾರೆ. ಮಾನಸ ಕೀಟಳೆಯಿಂದ ಹೇಳಿದಾಗ ಯಶೋದಮ್ಮನವರು ಮುನಿದರು. ಚೋಟುದ್ದದ ಹುಡುಗಿ, ನಿನ್ನ ಮುಂದೆ ಹೇಳ್ಕೊಂಡಲ್ಲ, ನನಗೆ ಬುದ್ಧಿ ಇಲ್ಲ, ನಿನಗೆಲ್ಲ ಹುಡುಗಾಟವೇ. ಅಷ್ಟರಲ್ಲಿ ಅರುಂಧತಿ ಅಡಿಗೆ ಮನೆಗೆ ಬಂದಾಗ ಅವರಿಬ್ಬರ ಸಂಭಾಷಣೆ ನಿಂತಿತು. ಏನಮ್ಮ, ನಾನೇನಾದರೂ ಸಹಾಯ ಮಾಡಬೇಕಾ? ನೀನು ಕೂತ್ಕೊಂಡು ನನ್ನ ಜೊತೆ ಮಾತನಾಡಿದ್ರೆ ಅದೇ ನನಗೆ ದೊಡ್ಡ ಸಹಾಯ. ಪಾಪ ನಮ್ಮ ಮನು ನನಗೆ 2 ಕೈಗಳಿದ್ದ ಹಾಗೆ, ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತಾಳೆ. ನನಗೂ ಈಗೀಗ ಹಾರ್ಟ್ ಶುಗರ್ BP ಮೊದಲಿನಷ್ಟು ಕೆಲಸ ಮಾಡೋಕ್ಕೆ ಆಗಲ್ಲ. ಅರುಂಧತಿಯ ದೃಷ್ಟಿ ಏಲಕ್ಕಿ ಬಿಡಿಸ್ತಿದ್ದ ಮಾನಸಾಳತ್ತ ಅರಿಯಿತು. ಹೌದಾ ಮಾನಸ, ನೀನು ಓದ್ನಲ್ಲೂ ತುಂಬ ಬ್ರಿಲಿಯಂಟ್ ಅಂತ ಅಪ್ಪ ಆಗಾಗ ಕಾಗದದಲ್ಲಿ ಬರಿತಾ ಇರ್ತಾರೆ. ಪರವಾಗಿಲ್ಲ, ಕೆಲಸದಲ್ಲೂ ಚುರುಕಾಗಿದೆಯಾ ಅನ್ನೋ. ನಮ್ಮ ಪಮ್ಮಿಗಂತೂ 1 ಚಮಚ ಕಲ್ಲು ಬೆರೆಸಿ ಇಟ್ಟು ಅಭ್ಯಾಸವಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲಕ್ಕೂ ಕೆಲಸದವರಿದ್ದಾರೆ. ನಮ್ಮ ಮನು ಓದು ಕೆಲಸ ಎಲ್ಲದರಲ್ಲೂ ಜಾಣೆ. ಯಶೋದಮ್ಮ ಉತ್ಸಾಹದಿಂದ ಪ್ರಶಂಸೆ ನೀಡಿದರು. ಈ ವಯಸ್ಸಿನಲ್ಲಿ ಭಾರತಿನೂ ಹಾಗೆ ಇದ್ಲು. ಅವಳಿಗೆ ಬಾರದಿದ್ದ ಕೆಲಸ ಯಾವುದಿತ್ತು? ಆಮೇಲೆ ತಾನೇ ಅವಳ ಗ್ರಹಚಾರ ಕೆಟ್ಟಿದ್ದು. ಸದ್ಯ ಈ ಹುಡುಗಿಗೇನು ತೊಂದರೆ ಇಲ್ಲ ತಾನೆ? ಪಾಪ, ಭಾರತೀಯ ಮಗಳು ಅನ್ನೋ ಕಪ್ಪು ಕಲೆ ಶಾಶ್ವತವಾಗಿ ಅಂಟಿಸ್ಕೊಂಡು ಬಿಟ್ಟಿದ್ದಾಳಲ್ಲ. ಓದು ಮನೆ ಕೆಲಸದಲ್ಲಿ ಚೆನ್ನಾಗಿದ್ರೆ ಸಾಲದು, ಅದೃಷ್ಟವು ಚೆನ್ನಾಗಿರಬೇಕು. ಅರುಂಧತಿಯ ಮಾತುಗಳು ಕಾದ ಸೀಸದಂತೆ ಮಾನಸಾಳ ಕಿವಿಗೆ ಅಪ್ಪಳಿಸಿದವು. ಅವಳು ಮಾಡ್ತಿದ್ದ ಕೆಲಸ ನಿಲ್ಲಿಸಿ ಸರಕ್ಕನೆ ಅಲ್ಲಿಂದ ಕಾಲು ತೆಗೆದಾಗ ಯಶೋದಮ್ಮನ ಹೃದಯ ಚುರುಕ್ ಎಂದಿತು. ಆ ಮಗು ಮುಂದೆ ಯಾಕೆ ಆ ಮಾತನಾಡಬೇಕಿತ್ತು? ಅದು ನೊಂದ್ಕೊಂಡು ಹೇಗೆ ಹೊರಟೋಯ್ತು ನೋಡಿದ್ಯಾ? ಇರುವ ವಿಚಾರ ಹೇಳಿದ್ನಮ್ಮ. ಈಗಿನ ಕಾಲದಲ್ಲಿ ಎಲ್ಲ ಸರಿಯಾಗಿರೋರಿಗೆ ನೆಟ್ಟಿಗೆ ಗಂಡು ಸಿಗೋದೇ ಕಷ್ಟ. ಇನ್ನು ಇವಳಿಗೆ ಮದುವೆ ಮಾಡೋದು ಸುಲಭ ಅಂದ್ಕೊಂಡಿದ್ದೀರಾ? ಎಂದಿದ್ರು ತಾಯಿ ಮಗಳು ನಿಮ್ಮ ಇಬ್ಬರ ತಲೆ ಮೇಲಿನ ಭಾರವೇ. ಹೋಗಲಿ ಬಿಡು, ಇನ್ನು ಈಗ ಓದ್ತಾ ಇದ್ದಾಳೆ. ಅವಳ ಮದುವೆ ಇನ್ನೂ 5-6 ವರ್ಷಗಳ ಮಾತು. ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಅವತ್ತವತ್ತಿನ ಗಂಡಾಂತರ ಕಳೆದರೆ ಸಾಕಾಗಿದೆ. ಎಂದೋ ನಡಿಬೇಕಾಗಿರೋ ಅವಳ ಮದುವೆ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡ್ರೆ ನನಗೂ ತಲೆ ಕೆಟ್ಟು ಹುಚ್ಚಾಸ್ಪತ್ರೆ ಸೇರಬೇಕಾಗತ್ತೆ. ಯಶೋದಮ್ಮ ನಿಟ್ಟಿಸಿರು ಬಿಟ್ಟು ಎದ್ರು. ನಡಿ, ನೀನು ಪಮ್ಮಿ ಒಂದಿಷ್ಟು ಸುಧಾರಿಸ್ಕೊಂಡು ಸ್ನಾನ ಮಾಡಿಬಿಡಿ. ಊಟ ಮಾಡಿ ರೆಸ್ಟ್ ತಗೊಂಡ್ರೆ ಪ್ರಯಾಣದ ಆಯಾಸವೆಲ್ಲ ಕಡಿಮೆ ಆಗತ್ತೆ. ಮಾನಸಾಳಿಗೆ ಮನೆಯ ವಾತಾವರಣ ದಿನ ದಿನಕ್ಕೆ ಉಸಿರು ಕಟ್ಟುವಂತೆ ಭಾಸವಾಗ್ತಿತ್ತು. ಹೇಗೋ ಅಜ್ಜಿ ತಾತನ ಬೆಚ್ಚನೆಯ ಆಶ್ರಯದಲ್ಲಿ ಅವಳ ಬದುಕು ಸುಗಮವಾಗಿ ನಡೆಯುತ್ತಿತ್ತು. ಆಗಾಗ ತಾಯಿಯ ಉಪಪಟಲ ಬಿಟ್ಟರೆ ಅವಳ ಮನಸ್ಸಿಗೆ ಬೇರೇನೂ ಅಶಾಂತಿ ಇರಲಿಲ್ಲ. ಆದರೆ ಅರುಂಧತಿಯ ಸಂಸಾರದ ಆಗಮನದಿಂದ ಮನೆಯ ವಾತಾವರಣವೇ ಬದಲಾಗಿ ಹೋಯಿತು. ಭಾರತಿ ಕ್ರಮೇಣ ಚೇತರಿಸಿಕೊಂಡು ತನ್ನ ದೈನಂದಿನ ಚಟುವಟಿಕೆಗಳಿಗೆ ಹೋಗಿದ್ಲು. ಅರುಂಧತಿಯನ್ನು ಕಂಡು ಅವಳಿಗೆ ತುಂಬ ಸಂತೋಷವಾಯಿತು. ಅಕ್ಕ, ನೀನು ಯಾವಾಗ ಡೆಲ್ಲಿಯಿಂದ ಬಂದೆ? ಭಾವ ಚೆನ್ನಾಗಿದ್ದಾರಾ? ಇವಳು ನಿನ್ನ ಮಗಳು ನಿರುಪಮ ಅಲ್ವಾ? ಅರರೆ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಬಾರೆ ಪಮ್ಮಿ, ನಾನು ನಿನ್ನ ಚಿಕ್ಕಮ್ಮ, ಮರೆತುಬಿಟ್ಯಾ? ಭಾರತಿ ಯಾರನ್ನೂ ಮರೆತಿರಲಿಲ್ಲ. ಆದರೆ ನಿರುಪಮ ಭೂತ ದರ್ಶನವಾದವಳಂತೆ ಬೆದರಿ ತಾಯಿ ಬೆನ್ನ ಹಿಂದೆ ಸೇರಿದ್ಲು. ನಾವು ಬಂದು ಆಗಲೇ 1 ವಾರ ಆಯಿತು. ನೀನು ಹೇಗಿದೆಯಾ? ನಿನಗೆ ಹುಷಾರಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ಲು. ಭಾರತಿ ಅಕ್ಕನನ್ನೇ ದೀರ್ಘವಾಗಿ ನೋಡಿದ್ಲು. ನನಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಅರುಂಧತಿ ತುಟಿ ಕೊಂಕಿಸಿ ನಕ್ಕಳು. ಹಾಗಂತ ನೀನು ಹೇಳ್ಕೊಂಡು ಓಡಾಡಬೇಕಷ್ಟೆ. ಆದರೆ ಪಾಪ ಅಪ್ಪ ಅಮ್ಮನಿಗೆ ಹಗಲು ರಾತ್ರಿ ನಿನ್ನ ಬಗ್ಗೆ ಮಾನಸಾಳ ಬಗ್ಗೆ ಎಷ್ಟು ಯೋಚನೆ ಆಗಿಬಿಟ್ಟಿದೆ ಗೊತ್ತಾ? ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ? ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ? ಭಾರತಿ ಹೊರಟಾಗಿ ನೋಡಿದ್ಲು. ಆದಷ್ಟು ಬೇಗ ಮಾನಸಾಳಿಗೆ ಮದುವೆ ಮಾಡಿಬಿಟ್ಟು ನಾನು ಯಾವುದಾದರೂ ಆಶ್ರಮ ಸೇರಿಬಿಡ್ತೀನಿ. ನೀನೇ ಅಪ್ಪ ಅಮ್ಮನ ಜೊತೆ ಇರು. ಆಗ ಅವರು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾರೆ.
ಅರುಂಧತಿ ಹುಬ್ಬು ಗಂಟಾಕಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.